ಹಾಂ ಬನ್ನಿ ಮೇಡಮ್, ನಮ್ಮದು ಮೆಟೀರಿಯಲ್ ಸೆಲೆಕ್ಷನ್ ಏರಿಯಾ ಕರ್ಕೊಂಡು ಹೋಗ್ತೀನಿ. ನಾವು ಟೋಟಲ್ ಕನ್ಸ್ಟ್ರಕ್ಷನಲ್ಲಿ ಮತ್ತು ಇಂಟೀರಿಯರ್ಸಲ್ಲಿ ಯಾವ್ದಾವ್ದು ಮೆಟೀರಿಯಲ್ ಟೋಟಲಾಗಿ ಸೆಲೆಕ್ಷನ್ ಮಾಡೋದು ಇಲ್ಲೇನೆ. ಆ್ಯಕ್ಚುಲಾಗಿ ಇಲ್ಲಿ ನಾವು ಆಲ್ ದ ಮೆಟೀರಿಯಲ್ಸ್ ಮ್ಯಾಕ್ಸಿಮಮ್ ಏನೇನು ಕಸ್ಟಮರಿಗೆ ತೋರಿಸ್ಬೋದು ಅದೆಲ್ಲ ಮೆಟೀರಿಯಲ್ಸು ಇಟ್ಟಿದ್ದೀವಿ ಇಲ್ಲಿ. ಅಂದರೆ ನಿಮ್ಗೆ ಇನಿಷಿಯಲ್ ಆಗಿ ಬಂದರೆ ಒಂದು ಕನ್ಸ್ಟ್ರಕ್ಷನ್ ಅಂತ ಬಂದಾಗ ನಿಮಗೆ ಬೇಸ್ಮೆಂಟ್ ಸ್ಟ್ರಕ್ಚರ್ ಇಂಪಾರ್ಟೆಂಟ್ ಆಗುತ್ತೆ. ಕಸ್ಟಮರ್ ಯಾವಾಗಲೂ ಫಿನಿಶಿಂಗ್ ಮೆಟೀರಿಯಲ್ಗಿಂತ ಯಾವಾಗಲೂ ಅವರು ದಟ್ ವರಿ ಅಬೌಟ್ ಸ್ಟ್ರಕ್ಚರ್, ಅಂದರೆ ಬೇಸ್ ಎಷ್ಟು ಸ್ಟ್ರಾಂಗ್ ಆಗಿ ಮಾಡ್ತೀರಾ ನೀವು. ಒಬ್ರು ಬಿಲ್ಡರಿಗೆ ಕೊಡ್ತಿದ್ದಾರೆ ಅಂದರೆ ಅದೊಂದು ಡೌಟ್ ಇರುತ್ತೆ ಅವ್ರಿಗೆ, ಲೈಕ್ ದಟ್ ಇವ್ರು ಕಡಿಮೆ ಮೆಟೀರಿಯಲ್ ಯೂಸ್ ಮಾಡ್ಬಿಡ್ತಾರಾ, ಸ್ಟೀಲ್ ಕಡಿಮೆ ಹಾಕ್ಬಿಡ್ತಾರಾ, ದೀಸ್ ಆಲ್ ಡೌಟ್. ಕ್ವಾಲಿಟಿ ಕಡಿಮೆ ಮಾಡ್ತಾರೆ, ಯಾಕೆಂದ್ರೆ ದಟ್ ಬಿಲ್ಡರ್ ಮೆಂಟಾಲಿಟಿ ಹೆಂಗಿರುತ್ತೆ ಅಂತ ಅವರು ಲೈಕ್ ಸೇವಿಂಗ್ಸ್ ಜಾಸ್ತಿ ಮಾಡೋದಕ್ಕೆ ಸ್ಟ್ರಕ್ಚರಲ್ಲಿ ಕಡಿಮೆ ಮಾಡಿಬಿಡ್ತಾರೆ ಅನ್ನೋದು ಒಂದಿರುತ್ತೆ. ಬಟ್ ಅದನ್ನು ನಾವು ಲೈಕ್ ಕಸ್ಟಮರ್ ಬಂದಾಗ ಇದೇ ಮೆಟೀರಿಯಲ್ ಯೂಸ್ ಮಾಡ್ತೀವಿ ನಾವು, ಇದೇ ಕ್ವಾಲಿಟಿ ಇರುತ್ತೆ, ಅದೆಲ್ಲದನ್ನು ಇಲ್ಲೇ ಸ್ಯಾಂಪಲ್ ಇಟ್ಬಿಟ್ಟಿದೀವಿ. ಅದಕ್ಕೆ ದಟ್ ಕಸ್ಟಮರ್ ಅವ್ರಿಗೆ ಖುಷಿ ಆಗಬೇಕು, ಓಕೆ ನನಗೆ ಬರ್ತಾರೆ ಬಿಲ್ಡಿಂಗಿಗೆ ಇದೇ ಮೆಟೀರಿಯಲ್ಲು, ಓಕೆ ನಾನು ಐ ಆಮ್ ಸ್ಯಾಟಿಸ್ಫೈಡ್, ಈ ಮೆಟೀರಿಯಲ್ ಯೂಸ್ ಮಾಡ್ತಿದ್ದಾರೆ, ಈ ಸೈಟ್ಗೂ ಇದೇ ಹೋಗುತ್ತೆ ಮೆಟೀರಿಯಲ್. ಆಗಿರುತ್ತೆ ಕನ್ಸ್ಟ್ರಕ್ಷನ್ಸಲ್ಲಿ. ಲೈಕ್ ದಟ್ ಬೇಸ್ಮೆಂಟ್ ಅಂತ ಬಂದಾಗ ಒಂದು ಸ್ಟೀಲ್ ಅಂತ ಬರುತ್ತೆ ಮೇಡಮ್. ಸ್ಟೀಲಲ್ಲಿ ನಿಮಗೆ ಈಗ TMT ಬಾರ್ ಅಂತ ಹೇಳ್ತೀವಿ, ಲೈಕ್ ಅದರಲ್ಲಿ ಗ್ರೇಡ್ಸ್ ಬರುತ್ತೆ, FE 550 ಅಂತ ಗ್ರೇಡ್ ಬರುತ್ತೆ. ಮೇನ್ಲಿ ಅದನ್ನೇ ಯೂಸ್ ಮಾಡ್ತಾ ಇದೀವಿ. ಈಗ ಸ್ಟೀಲಲ್ಲಿ ಏನಾಗುತ್ತೆ, ನಿಮಗೆ ಈ ಹ್ಯಾಟ್ಸ್ಗಳು ತುಂಬ ಬರುತ್ತೆ. ಪ್ರತಿಯೊಂದು ಬ್ರ್ಯಾಂಡಿಂಗಲ್ಲೂ ಒಬ್ಬೊಬ್ರು ಬಂದು ತೋರಿಸ್ತಾರೆ ಈ ಸ್ಟೀಲ್ ಯೂಸ್ ಮಾಡಿ ಅಂತ, ಸೆಲೆಬ್ರಿಟೀಸ್ ಬಂದು ತೋರಿಸ್ತಾರೆ. ಬಟ್ ಅವ್ರ ಕಸ್ಟಮರಿಗೆ ಕನ್ಫ್ಯೂಸ್ ಇರುತ್ತೆ. ಡೈಲಿ ಒಬ್ಬೊಬ್ರು ಬಂದು ತೋರಿಸ್ತಾರೆ ಇದು ಚೆನ್ನಾಗಿದೆ ಅಂತ, ಯಾವ್ದು ಯೂಸ್ ಮಾಡೋದು ಅನ್ನೋದು. ಬಟ್ ಅದರಲ್ಲಿ ಮೇಯ್ನ್ ವರ್ಕ್ ಆಗೋದು ದಟ್ ಸೆಲೆಬ್ರಿಟಿ ಫೇಸ್ ಅಲ್ಲ, ಕ್ವಾಲಿಟಿ ಆಫ್ ಮೆಟೀರಿಯಲ್. ಕ್ವಾಲಿಟಿ ಏನು ಬರುತ್ತೆ